ಈಗ ತುಳಸಿ ಮತ್ತು ಅಕ್ಕಿ ಕಾಳನ್ನು ಅಲ್ಲಿ ಹಾಕಿ ಆ ಒಂದು ಬಿಲ್ವಪತ್ರೆ, ಅಕ್ಕಿ ಕಾಳು, ತುಳಸಿ ಇವೆಲ್ಲವನ್ನು ಕೂಡ ಸಮಾಧಿಗೆ ಹಾಕ್ತಾ ಇರುವಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಸಮಾಧಿಗೆ ವಿಭೂತಿಯ ಗಟ್ಟಿಗಳು, ಹಾಗೆಯೇ ಅಕ್ಕಿ ಕಾಳು, ಉಪ್ಪು ಇವೆಲ್ಲದರ ಮೂಲಕವಾಗಿ ಮಣ್ಣಲ್ಲಿ ಮಣ್ಣಾಗಿಸುವ ಪ್ರಕ್ರಿಯೆ ಇದು. ಈಗಾಗಲೇ ಪಾರ್ಥಿವ ಶರೀರವನ್ನು ಭೂಮಿ ತಾಯಿಯ ಒಡಲಲ್ಲಿ ಮಲಗಿಸಿ ಆಗಿದೆ, ಆ ಒಂದು ಸಮಾಧಿಯ ಒಳಗಡೆ ಮಲಗಿಸಿ ಆಗಿದೆ. ಅದಾದ ನಂತರ ಈಗ ಎಲ್ಲರೂ ಈ ಒಂದು ತುಳಸಿಯನ್ನು ಅರ್ಪಿಸ್ತಾ ಇದ್ದಾರೆ. ಅಲ್ಲೆಲ್ಲ ಪ್ರಕ್ರಿಯೆಗಳನ್ನು ನೆರವೇರಿಸ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ರೇವಣ್ಣವರು ಕೂಡ ಪಕ್ಕದಲ್ಲೇ ಇದ್ದಾರೆ. ಅವರ ಕೈಗಳಲ್ಲೂ ಕೂಡ ಈ ಒಂದು ಅಂತಿಮವಾಗಿ, ಯಾಕಂದರೆ ಪ್ರತಿಯೊಬ್ಬರೂ ಕೂಡ ಇಹಲೋಕವನ್ನು ತ್ಯಜಿಸಿದ ನಂತರ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನುವಂತಹ ನಂಬಿಕೆ. ಹಾಗೆಯೇ ಆ ಪಾರ್ಥಿವ ಶರೀರ, ಆ ಒಂದು ಶರೀರವನ್ನು ತ್ಯಜಿಸಿ ಆತ್ಮ ಮಾತ್ರವೇ ಪರಮಾತ್ಮನಲ್ಲಿ ಲೀನವಾಗುವಾಗ ಆ ಶರೀರವೂ ಕೂಡ ಸಕಲ ಗೌರವದೊಂದಿಗೆ ಅದಕ್ಕೆ ಆ ಪಾರ್ಥಿವ ಶರೀರವನ್ನು ಸಮಾಧಿ ಮಾಡಲಾಗುತ್ತೆ. ಇಲ್ಲಿ ತುಳಸಿಯ ದಳಗಳನ್ನು ಹಾಕಿ ನಂತರ ವಿಭೂತಿಯನ್ನು ಕೂಡ ತರಿಸಲಾಗಿದೆ. ವಿಭೂತಿಯ ಗಟ್ಟಿಗಳನ್ನು ಕೂಡ ಅಲ್ಲಿ ಹಾಕಲಾಗ್ತಾ ಇದೆ. ಜೊತೆಗೆ ಸೊಸೆಯಂದರು ಕೂಡ ಅಲ್ಲಿಗೆ ಬಂದಿದ್ದಾರೆ. ಈಗಾಗಲೇ ಅನಿತಾ ಕುಮಾರಸ್ವಾಮಿಯವರು ಕೂಡ ಅಲ್ಲಿಗೆ ಬಂದಿದ್ದಾರೆ. ದೇವೇಗೌಡರನ್ನು ಕೂಡ ಅಲ್ಲಿಗ ಕರೆದುಕೊಂಡು ಬಂದು ಅವರ ಕಾಲಿನ ಭಾಗದಲ್ಲಿ ದೇವೇಗೌಡರು ಕೂಡ ನಿಂತಿರುವಂಥನ್ನು ನಾವು ನೋಡ್ತಾ ಇದ್ವಿ. ಯಾಕಂದರೆ ಇದು ಅತ್ಯಂತ ಭಾವುಕವಾಗಿರುವಂತಹ ಕ್ಷಣಗಳಿವು. ಪತ್ನಿಯನ್ನು ಈ ರೀತಿಯಾದಂತಹ ತಿಥಿಯಲ್ಲಿ ಕಳಿಸಿಕೊಡುವಂತಹ ಪತಿ ದೇವೇಗೌಡರು ಅಲ್ಲಿ ಸಮಾಧಿಯ ಮತ್ತೊಂದು ಭಾಗದಲ್ಲಿ ನಿಂತಿದ್ದಾರೆ. ಅವರ ಕಾಲಿನ ಭಾಗದಿಂದ ದೇವೇಗೌಡರು ನಿಂತು ನೋಡ್ತಾ ಇರುವಂತಹ ದೃಶ್ಯವನ್ನು ನಾವಿಲ್ಲಿ ಗಮನಿಸಬಹುದು. ದೇವೇಗೌಡರಿಗೆ ಅಲ್ಲಿ ಉಳಿದವರು ಸಹಾಯ ಮಾಡ್ತಾ ಇದ್ದಾರೆ. ಆ ಒಂದು ಪಾರ್ಥಿವ ಶರೀರಕ್ಕೆ ಅಕ್ಕಿ ಕಾಳನ್ನು ಹಾಕಿ, ತುಳಸಿಯನ್ನು ಹಾಕಿ, ಆ ಮೂಲಕ ಅಂತಿಮವಾದಂತಹ ಒಂದು ನಮನವನ್ನು ಸಲ್ಲಿಸಲಾಗಿದೆ. ಈ ಅಂತಿಮ ನಮನವನ್ನು ಸಲ್ಲಿಸಿದ ನಂತರ ಪಾರ್ಥಿವ ಶರೀರ ಭೂಮಿ ತಾಯಿಯ ಮಡಿಲಲ್ಲಿ ಚಿರವಾಗಿರುತ್ತೆ ಅಂತ ಹೇಳಿ ದೇವೇಗೌಡರಿಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಬದಲಿಗೆ ಅವ್ರನ್ನ ಅಲ್ಲಿನೇ ಒಂದು ಕುಳ್ಳಿರಿಸಲಾಗಿದೆ. ಆ ಒಂದು ಸಮಾಧಿಯಲ್ಲಿ ಈಗ ಪಾರ್ಥಿವ ಶರೀರ ಇದೆ. ಅಲ್ಲಿ ಕುಟುಂಬ ಸದಸ್ಯರುಗಳೆಲ್ಲರೂ ಕೂಡ ಬಂದು ನಮನವನ್ನು ಸಲ್ಲಿಸ್ತಾ ಇದ್ದಾರೆ, ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಅಂತಿಮ ವಿಧಿವಿಧಾನಗಳನ್ನು ಡಾಕ್ಟರ್ ರಮೇಶ್ ಅವರು ನೆರವೇರಿಸಿದರೂ ಕೂಡ ಉಳಿದೆಲ್ಲರೂ ಕೂಡ ಅಲ್ಲಿ ಜೊತೆಯಲ್ಲಿರಲೇಬೇಕಾಗತ್ತೆ. ಎಲ್ಲರೂ ಜೊತೆಯಲ್ಲಿದ್ದು ಆ ಕ್ರಮಗಳನ್ನು ಮಾಡಬೇಕಾಗತ್ತೆ. ಆ ಪ್ರಕ್ರಿಯೆಗಳೀಗ ನಡೀತಾ ಇದೆ.
ಮುತ್ತೈದೆಯಾಗಿ ಅವರನ್ನು ಕಳಿಸ್ಕೊಡ್ತಾ ಇರುವಂಥದ್ದು. ಹಾಗಾಗಿ ಮುತ್ತೈದೆಗೆ ಕಳಿಸ್ಕೊಡುವಂತಹ ಎಲ್ಲ ಕ್ರಮಗಳನ್ನು ಕೂಡ ಅಲ್ಲಿ ನೆರವೇರಿಸಲಾಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಬಂದು ಅಕ್ಕಿ ಹಾಗೆಯೇ ಹೂವು ಇವುಗಳೆಲ್ಲವನ್ನು ಕೂಡ ಆ ಪಾರ್ಥಿವ ಶರೀರದ ಕಡೆಗೆ ಹಾಕ್ತಾ ಇರುವಂಥದ್ದು. ಹಾಗೆಯೇ ವಿಭೂತಿಯನ್ನು ಈಗಾಗಲೇ ಹಾಕಲಾಗಿದೆ. ಪಾರ್ಥಿವ ಶರೀರದ ಸುತ್ತಲೂ ಕೂಡ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ. ಹೂವನ್ನು ಹಾಕಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಪಾರ್ಥಿವ ಶರೀರಕ್ಕೆ ಈಗಾಗಲೇ ಎಲ್ಲ ರೀತಿಯಾದಂತಹ ಗೌರವಗಳನ್ನು ಸಲ್ಲಿಸಿ ಅಂತಿಮ ನಮನವನ್ನು ಸಲ್ಲಿಸಿ ಅಂತಿಮ ಪೂಜೆಯನ್ನು ನೆರವೇರಿಸಿ ಈಗ ಅವರನ್ನು ಕಳಿಸ್ಕೊಡ್ತಾ ಇರುವಂಥದ್ದು. ಅಲ್ಲಿ ಅಕ್ಕಿ ಕಾಳು ಹಾಗೂ ತುಳಸಿಯ ದಳವನ್ನು ಹಾಕುವುದರ ಮೂಲಕ ಉತ್ತರೋತ್ತರಕ್ಕೆ ಅವರಿಗೆ ಮೋಕ್ಷ ಸಿಗಲಿ ಅನ್ನುವಂತಹದ್ದು ಎಲ್ಲರ ನಂಬಿಕೆ, ಎಲ್ಲರ ಹಾರೈಕೆ, ಎಲ್ಲರ ಆಶಯ, ಎಲ್ಲರ ಹರಕೆ. ಹಾಗೆ ಕಣ್ಣೀರಿನ ಮೂಲಕ ವಿದಾಯವನ್ನು ಹೇಳ್ತಾ ಇದ್ದಾರೆ ಚೆನ್ನಮ್ಮನವರಿಗೆ. ಅಂತ್ಯಕ್ರಿಯೆಯ ಪ್ರಕ್ರಿಯೆಗಳು ಈಗ ಮುಗಿದಿದ್ದಾವೆ. ಇನ್ನು ಈಗ ಅವರೆಲ್ಲರನ್ನೂ ಕೂಡ ಅಲ್ಲಿಂದ ಹೀಗೆ ಅಲ್ಲಿಯ ಊರಿನ ಮಹಿಳೆಯರು ಅವರೆಲ್ಲರೂ ಕೂಡ, ಯಾಕಂದರೆ ಬಂಧುಗಳು ಅವರೆಲ್ಲರೂ ಕೂಡ ಬಂದು ಚೆನ್ನಮ್ಮ ಅವ್ರಿಗೆ ಒಂದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇರುವಂಥದ್ದು. ದೇವೇಗೌಡರು ಕೂಡ ಅಲ್ಲೇ ಪಕ್ಕದಲ್ಲೇ ಕುಳಿತು ಎಲ್ಲ ಪ್ರಕ್ರಿಯೆಗಳನ್ನು ನೋಡ್ತಾ ಇದ್ದಾರೆ. ಆ ಮೂಲಕ ತನ್ನ ಜೊತೆಗೆ ತನ್ನ ಬಾಳ ಸಂಗಾತಿಯನ್ನು ಕಳಿಸ್ಕೊಡ್ತಾ ಇದ್ದಾರೆ. ದೇವೇಗೌಡರು ಕೂಡ ಕಣ್ಣೀರಾಗಿದ್ದಾರೆ. ಅವರಲ್ಲೂ ಭಾಳ ಭಾವುಕವಾಗಿರುವಂತಹ ಕ್ಷಣಗಳಿವು. ಅಲ್ಲಿ ಬರ್ತಾ ಇರುವಂಥವ್ರು ಅಳೋದು ಒಂದು ರೀತಿಯಾದರೆ, ದೇವೇಗೌಡರಿಗೆ ಈ ಇಳಿ ವಯಸ್ಸಿನಲ್ಲಿ ತನ್ನ ಪತ್ನಿಯನ್ನು ಕಳ್ಕೊಂಡಾಗ ಆಗುವಂತಹ ನೋವು, ಅದನ್ನು ಆ ದುಃಖವನ್ನು ಸಹಿಸಿಕೊಂಡೇ ಮುಂದೆ ಸಾಗಬೇಕಾಗತ್ತೆ. ಹಾಗಾಗಿ ಪತ್ನಿಯನ್ನು ಕಳಿಸ್ಕೊಡ್ತಾ ಇದ್ದಾರೆ. ರಂಗನಾಥ ಸ್ವಾಮಿಯ ಸನ್ನಿಧಿಯ ಸಮೀಪದಲ್ಲಿ ಈಗ ಮಣ್ಣಾಗ್ತಾ ಇದ್ದಾರೆ. ಹಾಗೆಯೇ ಪುತ್ರನ ಮೂಲಕ ಮೊದಲಿಗೆ ಮಣ್ಣನ್ನು ಹಾಕಲಾಗತ್ತೆ. ಆ ಸಮಾಧಿಯ ಕಡೆಗೆ ಪುತ್ರ ಡಾಕ್ಟರ್ ರಮೇಶ್ ಅವರು ಮಣ್ಣನ್ನು ಹಾಕಿದರು. ಉಳಿದವರು ಕೂಡ ಈಗ ಆ ಒಂದು ಸಮಾಧಿಗೆ ಮಣ್ಣನ್ನು ಹಾಕ್ತಾ ಇರುವಂಥದ್ದು. ದೇವೇಗೌಡರ ಕೈಗೂ ಕೂಡ ಮಣ್ಣನ್ನು ಕೊಡ್ತಾ ಇದ್ದಾರೆ. ಆ ಮೂಲಕ ಪತ್ನಿಗೆ ಮಣ್ಣನ್ನು ಹಾಕೋದ್ರ ಮೂಲಕ ತನ್ನ ಬಾಳಲ್ಲಿ ಇದುವರೆಗೂ ಬೆಳಕಾಗಿ ಬಂದು ಶಕ್ತಿಯಾಗಿ ನಿಂತು ಅದೃಷ್ಟ ದೇವತೆಯ ರೀತಿಯಲ್ಲಿ ಬದುಕನ್ನು ಕಟ್ಟೋದರಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಬಾಳ ನೊಗವನ್ನು ಎಳೆದ ಬಾಳ ಸಂಗಾತಿಯನ್ನು ದೇವೇಗೌಡ